ಬಾಸುಕಿ ಲಿಥಿಯಂ ಯುಪಿಎಸ್ನ ಮಾರ್ಕೆಟಿಂಗ್ ಮ್ಯಾನೇಜರ್ ಚೇತನ್ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಬಾಸುಕಿ ಲಿಥಿಯಂ ಪ್ರಾಡಕ್ಟ್ ಬಗ್ಗೆ ತಾವು ಈಗಾಗಲೇ ತಿಳ್ಕೊಂಡ್ವಿ. ಕಸ್ಟಮರ್ನ ಒಂದು ರೆಸ್ಪಾನ್ಸ್ ಹೆಂಗಿದೆ, ಮಾರ್ಕೆಟಿಂಗ್ ವಿಚಾರದಲ್ಲಿ ಡೀಲರ್ಸ್ಗಳು ಹೆಂಗೆ ಬರ್ತಿದ್ದಾರೆ, ಡೀಲರ್ಶಿಪ್ ತಾವು ಹೆಂಗೆ ಕೊಡ್ತಿದ್ದೀರಾ? ಡೀಲರ್ಶಿಪ್ ಆಗಲೇ ನಾವು ಕರ್ನಾಟಕದಲ್ಲಿ 180 ಡೀಲರ್ಸ್ ಆಲ್ರೆಡಿ ಅಪಾಯಿಂಟ್ ಆಗಿದ್ದಾರೆ ಮತ್ತು ಒಂದು 10 ಡಿಸ್ಟ್ರಿಬ್ಯೂಟರ್ಸ್ ಅಪಾಯಿಂಟ್ ಆಗಿದ್ದಾರೆ. ಡೀಲರ್ಸು ಯಾವ ಥರ ತೊಗೊಳ್ತಿದ್ದೀವಿ ಅಂತ ಹೇಳಿದ್ರೆ ತಾಲೂಕು ವೈಸ್ ಡಿವಿಷನಲ್ಲಿ ಒಂದೊಂದು ತಾಲೂಕಿಗೆ ಒಬ್ಬೊಬ್ಬ ಡೀಲರನ್ನು ನಾವು ಅಪಾಯಿಂಟ್ ಮಾಡ್ತಾ ಇದ್ದೀವಿ. ಮತ್ತು ಡಿಸ್ಟ್ರಿಬ್ಯೂಟರ್ ಬಂದ್ಬಿಟ್ಟು ಒಂದೊಂದು ಡಿಸ್ಟಿಕ್ಕಿಗೆ ಒಬ್ಬರು ಡಿಸ್ಟ್ರಿಬ್ಯೂಟರ್ನ ನಾವು ಅಪಾಯಿಂಟ್ ಮಾಡ್ತಾ ಇದ್ದೀವಿ. ಸೊ ಈ ಥರ ಡಿವಿಷನ್ ತಾಲೂಕು ವೈಸು ಮತ್ತು ಡಿಸ್ಟಿಕ್ ವೈಸನ್ನು ನಾವು ಡೀಲರ್ಶಿಪ್ಪನ್ನ ಮತ್ತು ಡಿಸ್ಟ್ರಿಬ್ಯೂಟರ್ಶಿಪ್ನ ಅಲಾಟ್ ಮಾಡ್ತಾ ಇದ್ದೀವಿ. ನಮ್ಮ ಕಂಪ್ನಿಯಿಂದ ಡೀಲರ್ಸು ತೊಗೊಳ್ತು ಅಂತ ಹೇಳಿದ್ರೆ ಅವ್ರಿಗೆ ಸಿಗೋವಂಥ ಅಡ್ವಾಂಟೇಜಸ್ ಏನು ಅಂತ ಹೇಳಿದ್ರೆ ನಾವು ಮಾರ್ಕೆಟಿಂಗ್ ಆಗಲಿ ಪ್ರಮೋಷನ್ ಆಗಲಿ ಆನ್ ಸೈಟ್ ಅವರಿಗೆ ಪರ್ಟಿಕ್ಯುಲರ್ ಡೀಲರ್ ಪ್ರಮೋಷನ್ ಮಾಡಿಕೊಡ್ತೀವಿ ಮಾರ್ಕೆಟಿಂಗಲ್ಲಿ. ಮತ್ತು ಅವರಿಗೆ ರೆಡಿ ಇರೋ ಕಸ್ಟಮರ್ಸ್ನ ನಾವು ಪ್ರೊವೈಡ್ ಮಾಡ್ತೀವಿ. ಅವರಿಗೆ ಯಾವ ಥರ ಅಂತ ಹೇಳಿದ್ರೆ ಕಸ್ಟಮರಿಗೆ ನಾವು 365 ಡೇಸ್ ಪ್ರಮೋಷನ್ ಆ್ಯಕ್ಟಿವಿಟೀಸ್ ಮಾಡಿಸ್ತಾ ಇದ್ದೀವಿ. ಸೊ ಆ ರಿಕ್ವೈರ್ಮೆಂಟ್ ಆ ಝೋನಿನ ಯಾವುದಾದ್ರೂ ಒಬ್ರು ಸಿಂಗಲ್ ಕಸ್ಟಮರ್ ಕಾಲ್ ಮಾಡ್ತು ಅಂತ ಹೇಳಿದ್ರೆ ಆ ಕಸ್ಟಮರ್ಗೆ ನಮ್ಮ ಕಂಪ್ನಿ ಕಡೆಯಿಂದ ಬ್ಯಾಕ್ ಎಂಡ್ ಟೀಮ್ ಡಿಸ್ಕಸ್ ಮಾಡಿ ಅವ್ರಿಗೆ ಪರ್ಟಿಕ್ಯುಲರ್ ಡೀಲರಿನ ಅಡ್ರೆಸ್ ಕೊಟ್ಟು ಅವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಶೇರ್ ಮಾಡ್ತಾರೆ. ಸೊ ಬರೀ ಡೀಲರ್ಸ್ ಕೊಟ್ಟು ಸ್ಟಾಕ್ ಕ್ಲಿಯರೆನ್ಸ್ ಮಾಡೋದಕ್ಕಲ್ಲ ನಮ್ಮ ಕಂಪನಿ, ಸ್ಟಾಕ್ಸ್ ಜೊತೆಗೆ ಕಸ್ಟಮರ್ನೂ ಕೂಡ ಪ್ರೊವೈಡ್ ಮಾಡ್ತೀವಿ. ಫಾರ್ ಸೇಲ್ ಸಪೋರ್ಟ್ ಮಾಡಿಕೊಡ್ತೀವಿ. ಬೇರೆ ಕಂಪ್ನಿಗಳು ಯಾವ ಥರ ಅಂತ ಹೇಳಿದ್ರೆ ಸ್ಟಾಕ್ ಪ್ರೊವೈಡ್ ಮಾಡುತ್ತೆ ಅಥವಾ ಫ್ರಾಂಚೈಸಿ ಕೊಡುತ್ತೆ, ಫ್ರಾಂಚೈಸಿ ಕೊಟ್ಟ ಮೇಲೆ ಸೇಲ್ಸ್ ಸಪೋರ್ಟ್ ಬ್ಯಾಕ್ ಎಂಡ್ ಮಾಡಲ್ಲ. ಬಟ್ ನಮ್ಮ ಕಂಪನಿ ಸೇಲ್ ಸಪೋರ್ಟ್ ಮಾಡುತ್ತೆ. ಮತ್ತು ಡೀಲರ್ಸ್ಗೆ ಬ್ರ್ಯಾಂಡಿಂಗ್ ರಿಕ್ವೈರ್ಮೆಂಟ್ಸ್ ಏನೇ ಬಂದರೂ ಕೂಡ ಕಂಪನಿ ಸೈಡ್ ಬೈ ಸೈಡ್ ನಿಂತು ಬ್ರ್ಯಾಂಡಿಂಗ್ ರಿಕ್ವೈರ್ಮೆಂಟ್ಸ್ ಫುಲ್ಫಿಲ್ ಮಾಡುತ್ತೆ. ಮತ್ತು ಅವ್ರಿಗೆ ಸೇಲ್ ಸಪೋರ್ಟು ಫ್ರಮ್ ಬಿಗಿನಿಂಗ್ ಟಿಲ್ ಎಂಡ್ ಸೇಲ್ ಸಪೋರ್ಟು ಕೂಡ ನಮ್ಮ ಕಂಪ್ನಿ ಕಡೆಯಿಂದ ಮಾಡಿಕೊಡ್ತೀವಿ. ಸೊ ಅದು ನಮ್ಮ ಮೇಜರ್ ಇದು ಬರುತ್ತೆ. ಮತ್ತು ಡೀಲರ್ಸ್ನ ಓವರ್ಲ್ಯಾಪಿಂಗ್ ಆಗಲ್ಲ. ಈಗ ಒಂದು ತಾಲೂಕಿಗೆ ಸ್ಪೆಸಿಫಿಕ್ಕಾಗಿ ನಾವು ಡೀಲರ್ಸ್ನ ಅಲಾಟ್ ಮಾಡ್ತು ಅಂತ ಹೇಳಿದ್ರೆ ಆ ತಾಲೂಕಿಗೆ ಇನ್ನೊಬ್ಬ ಕಾಂಪಿಟೇಟಿವ್ ಡೀಲರ್ಸ್ನ ನಾವು ಪ್ರೊವೈಡ್ ಮಾಡಲ್ಲ. ಒನ್ಸ್ ಇಟ್ ಈಸ್ ಆ ತಾಲೂಕಿಗೆ ರಿಜಿಸ್ಟರ್ ಆಯಿತು ಅಂತ ಹೇಳಿದ್ರೆ ಅದೇ ಡೀಲರ್ ಟಿಲ್ ದ ಎಂಡ್ ಇರ್ತಾರೆ. ಸೊ ಅವ್ರಿಗೆ ಸೇಲ್ ಸಪೋರ್ಟಿಂದ ಹಿಡಿದು ಮಾರ್ಕೆಟಿಂಗ್ ಸಪೋರ್ಟಿಂದ ಹಿಡಿದು ಈಗ ಡೀಲರ್ಸ್ ಎಕ್ಸಾಂಪಲ್ ಅವರು ತಾಲೂಕಲ್ಲಿ ಯಾವುದೋ ಒಂದು ಇವೆಂಟ್ ಮಾಡಬೇಕು ಅಂತ ಏನಾದರೂ ಅವರ ಇಚ್ಛೆ ಇತ್ತು ಅಂತ ಹೇಳಿದ್ರೆ ನಮ್ಮ ಕಂಪ್ನಿ ಕಡೆಯಿಂದ ಅದಕ್ಕೂ ಕೂಡ ನಾವು ಸ್ಪಾನ್ಸರ್ಶಿಪ್ ಮಾಡ್ತೀವಿ. ಸೊ ಸ್ಪಾನ್ಸರ್ಶಿಪ್ ಮಾಡ್ತೀವಿ, ಪ್ಲಸ್ ಅವ್ರಿಗೆ ಬಂದುಬಿಟ್ಟು ಸೇಲ್ ಸಪೋರ್ಟು ಮಾಡಿಕೊಡ್ತೀವಿ ಆಗಲೇ ಸ್ಟಾರ್ಟಿಂಗ್ ಹೇಳ್ದಂಗೆ. ಮತ್ತು ಡಿಸ್ಟ್ರಿಬ್ಯೂಟರ್ಗೆ ಏನು ಅಂತ ಹೇಳಿದ್ರೆ ಸ್ಪೆಸಿಫಿಕ್ ಆಗಿ ನಮ್ಮ ಕಂಪ್ನಿ ಕಡೆಯಿಂದ ಆನ್ ಪೇರೋಲ್ಗೆ ನಾವು ಒಬ್ಬರು ಸೇಲ್ಸ್ ಎಕ್ಸಿಕ್ಯೂಟಿವ್ನು ಕೊಡ್ತೀವಿ. ಸೊ ಅವರ ಬಿಹಾಫ್ ಆಫ್ ಡೀಲರ್ಸ್ಗಳನ್ನ ಅಪಾಯಿಂಟ್ ಮಾಡೋದಕ್ಕೆ ನಾವು ಆ ಥರನೂ ಕೂಡ ಸಪೋರ್ಟ್ ಮಾಡ್ತೀವಿ ನಮ್ಮ ಕಂಪ್ನಿ ಪೇರೋಲ್ ಅಂಡರಲ್ಲಿ. ಮತ್ತು ಇವೆಂಟ್ಸ್ಗಳಿಗೆ, ಸೋಷಲ್ ಮೀಡಿಯಾ ಪ್ರಮೋಷನ್ಸ್ಗಳಿಗೆ ಇದಕ್ಕೆಲ್ಲ ಥರದ ಸಪೋರ್ಟು ಮತ್ತು ಸಹಕಾರ ನಮ್ಮ ಕಂಪ್ನಿ ಕಡೆಯಿಂದ ಪ್ರತಿಯೊಬ್ಬ ಡೀಲರ್ಗೂ ಡಿಸ್ಟ್ರಿಬ್ಯೂಟರ್ಗೂ ನಮ್ಮ ಕಡೆಯಿಂದ ಇರುತ್ತೆ. ಇವಾಗ ಡೀಲರ್ ಮತ್ತು ಡಿಸ್ಟ್ರಿಬ್ಯೂಟರ್ಗಳಿಗೆ ತಾವೇನಾದರೂ ಅಂದರೆ ಅವ್ರಿಗೂ ಕೂಡ ಈ ಪ್ರಾಡಕ್ಟ್ ಹೊಸದಾಗೇ ಇರುತ್ತೆ, ಅವ್ರಿಗೇನಾದರೂ ಗೈಡೆನ್ಸ್ ಅಥವಾ ಅವ್ರಿಗೊಂದು ಏನಾದರೂ ಒಂದು ಟ್ರೈನಿಂಗ್ ಥರ ಏನಾದರೂ ಕೊಡ್ತೀರಾ ಹೇಗೆ ಸ್ಟಾರ್ಟಿಂಗ್ ಆರಂಭದ ಹಂತದಲ್ಲಿ? ಹಾಂ, ಪ್ರತಿಯೊಬ್ಬರ ಡೀಲರು ಅಪಾಯಿಂಟ್ ಆಗ್ತಿದ್ದಂಗೆ ಬೇಸಿಕ್ಕಾಗಿ ಅವ್ರಿಗೆ ಬಂದ್ಬಿಟ್ಟು ಅದು ಇಂಟ್ರಡಕ್ಷನ್ನು ಮತ್ತು ಅವ್ರಿಗೇನು ಪ್ರಾಡಕ್ಟ್ ಇನ್ಫಾರ್ಮೇಷನ್ ಏನಿದೆ ಪ್ರತಿಯೊಂದು ಕೂಡ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಅದನ್ನು ಹೆಂಗೆ ಕಸ್ಟಮರ್ ಜೊತೆ ಇಂಟ್ರ್ಯಾಕ್ಟ್ ಮಾಡೋದು, ಯಾವ ಥರ ಕ್ವಶನ್ಸ್ಗಳು ಕಸ್ಟಮರ್ ಕಡೆಯಿಂದ ಬರುತ್ತೆ, ಅದನ್ನು ಯಾವ ಥರ ಟ್ಯಾಕಲ್ ಮಾಡೋದು ಅನ್ನೋದು ಇದ್ರ ಬಗ್ಗೆ ಟ್ರೈನಿಂಗು ಇರುತ್ತೆ. ಮತ್ತು ಅವ್ರ ಅಂಡರ್ ಎಂಪ್ಲಾಯೀಸ್ ಯಾರು ಇರ್ತಾರೆ, ಸೇಲ್ಸ್ ಟೀಮ್ ಏನಿರುತ್ತೆ, ಆ ಸೇಲ್ಸ್ ಟೀಮಿಗೆ ಕಂಪ್ಲೀಟಾಗಿ ನಮ್ಮ ಕಡೆಯಿಂದ ಟ್ರೈನಿಂಗ್ ಹಾಗೆ ಅವರು ಆನ್ ಬೋರ್ಡ್ ಆಗ್ತಾರೆ. ತಾವೇ ಹೇಳಿದ್ರೆ ಡೀಲರ್ಶಿಪ್ ಅನ್ನುವಂಥದ್ದು ಒಂದು ಕಡೆಯಲ್ಲಿ ಒಬ್ರಿಗೆ ಮಾತ್ರ ನಾವು ಕೊಡೋದು ಅಂತ, ತಮಗೆ ಲಾಸ್ ಅಲ್ವಾ ಅದು? ಕಂಪನಿ ಬಂದ್ಬಿಟ್ಟು ಸೆಲ್ಫ್ ಡೆವಲಪ್ಮೆಂಟಿಗೆ ನೋಡ್ತಾ ಇಲ್ಲ. ಕಂಪನಿ ಬಂದ್ಬಿಟ್ಟು ಅವರ ಬರೋವಂಥ ನಂಬಿ ಬಂದಂಥ ಡೀಲರ್ಸ್ ಡಿಸ್ಟ್ರಿಬ್ಯೂಟರ್ ಬೆಳವಣಿಗೆ ಕೂಡ ಕಂಪನಿ ಅಪ್ರೋಚ್ ಮಾಡ್ತಿದೆ. ಸೊ ಕಂಪನಿ ಒಂದೇ ಬೆಳಿಬೇಕು ಅನ್ನೋ ಕಂಪನಿ ಉದ್ದೇಶ ಅಲ್ಲ. ಪ್ರತಿಯೊಬ್ಬ ಡೀಲರು ಡಿಸ್ಟ್ರಿಬ್ಯೂಟರ್ ಬೆಳೆದ್ರೆ ಕಂಪನಿ ಬೆಳೆಯುತ್ತೆ ಅನ್ನೋ ಆ ಪಾಲಿಸಿ ಹಿಡ್ಕೊಂಡು ಮಾಡ್ತಾ ಇದ್ದೀವಿ ನಾವು. ಮತ್ತು ಕಂಪನಿ ಕಡೆಯಿಂದ ಯಾವುದೇ ಥರದ ಡೈರೆಕ್ಟ್ ಸೇಲ್ಸ್ ಅಥವಾ ಡೈರೆಕ್ಟ್ ಸೇಲ್ಸ್ ಪಿಚ್ಚನ್ನು ಕಂಪನಿ ಯಾವತ್ತೂ ಮಾಡಲ್ಲ. ಸೊ ಅದು ಥ್ರೂ ದ ಡೀಲರ್ಸ್ಗೆ ಕೂಡ ಡೀಲರ್ಸ್ ಮತ್ತು ಡಿಸ್ಟ್ರಿಬ್ಯೂಟರ್ ಕಡೆಯಿಂದನೇ ಸೇಲ್ಸ್ ಪ್ಯಾಟ್ರನ್ ಹೋಗುತ್ತೆ. ಸದ್ಯಕ್ಕೆ ಕಂಪನಿಯ ಪ್ರೆಸೆನ್ಸ್ ಹೇಗಿದೆ? ಕಂಪನಿಯ ಕರೆಂಟ್ ಪ್ರೆಸೆನ್ಸ್ ಬಂದ್ಬಿಟ್ಟು ನಾನು ಆಗಲೇ ಹೇಳ್ದಂಗೆ 180 ಡೀಲರ್ಸ್ ಇದ್ದಾರೆ ಮತ್ತು 10 ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ. 180 ಡೀಲರ್ಸ್ ಹೆಂಗಿದ್ದಾರೆ ಅಂತ ಹೇಳಿದ್ರೆ ಪ್ರತಿ ನೂಕ್ ಆ್ಯಂಡ್ ಕಾರ್ನರ್ ಆಫ್ ಕರ್ನಾಟಕದಲ್ಲಿ ನಮ್ಮ ಡೀಲರ್ಸ್ ಪ್ರೆಸೆನ್ಸ್ ಇದೆ. ಪ್ರತಿಯೊಂದು 100 ಕಿಲೋಮೀಟರ್ಸ್ ಅಥವಾ 150 ಕಿಲೋಮೀಟರ್ಸ್ ಕರ್ನಾಟಕದಲ್ಲಿ ಹೋಗ್ತು ಅಂತ ಹೇಳಿದ್ರೆ ನಮ್ಮ ಡೀಲರ್ ಅಥವಾ ಡಿಸ್ಟ್ರಿಬ್ಯೂಟರ್ ಡೆಫಿನೆಟಾಗಿ ಕಸ್ಟಮರ್ಗೆ ಸಿಗುವಂಥ ಪ್ಲೇಸಸಲ್ಲೇ ನಮ್ಮ ಡೀಲರ್ಸ್ಗಳು ಮತ್ತು ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ. ಮತ್ತು ಇನ್ನೂ ಕೂಡ ನಾವು ಡೀಲರ್ಸ್ಗಳನ್ನು ಹಂಟಲ್ಲಿದ್ದೀವಿ. ಡೀಲರ್ಸ್ಗಳನ್ನು ನಾವು ವೆಲ್ಕಮ್ ಮಾಡ್ತಾ ಇದ್ದೀವಿ. ಸೊ ಡೀಲರ್ಸ್ಗಳಿಗೆ ಪ್ರಾಡಕ್ಟ್ ಕೊಟ್ಟು ಅಥವಾ ಸ್ಟಾಕನ್ನು ಕೊಟ್ಟು ನಿಲ್ಲಿಸೋ ಮಾಡಲ್ಲ ನಾವು. ಪ್ರಾಡಕ್ಟ್ ಕೊಟ್ಟ ಮೇಲೆ ವಿತ್ ಸೇಲ್ ಸಪೋರ್ಟು ಕೂಡ ಮಾಡ್ತೀವಿ.
ಸೊ ಆ ಥರ ಬಂದ್ಬಿಟ್ಟು ನಾವು ಮಾಡ್ತಾ ಇದ್ದೀವಿ ಕರೆಂಟಾಗಿ. ಓಕೆ, ಹೊಸ ಪ್ರಾಡಕ್ಟ್ ಬರಬೇಕಾದ್ರೆ ಜನರು ನಂಬೋದು ಭಾಳ ಕಷ್ಟ. ಆರಂಭಿಕ ಹಂತದಲ್ಲಿ ತಾವು ಜನರ ಒಂದು ಟ್ರಸ್ಟ್ನ ಗೇನ್ ಮಾಡೋದಕ್ಕೆ ತಾವು ಯಾವ ರೀತಿಯಾಗಿ ಮಾರ್ಕೆಟಿಂಗ್ ಮಾಡಿದ್ರಿ, ಯಾವ ರೀತಿಯಾಗಿ ಆ್ಯಡ್ ಕೊಟ್ರಿ, ಸೋಷಿಯಲ್ ಮೀಡಿಯಾದಲ್ಲಾಗಿರಬಹುದು, ಬೇರೆ ರೀತಿಯಲ್ಲಾಗಿರಬಹುದು, ಹೆಂಗೆ ಇದನ್ನು ಪ್ರಮೋಟ್ ಮಾಡಿದ್ರಿ? ಸರ್, ಪ್ರಮೋಷನ್ ಅಂತ ಹೇಳಿ ಲಿಥಿಯಂ ಅಂದಿದ ತಕ್ಷಣ ಜನಕ್ಕೆ ಹೊಸ ಕಾನ್ಸೆಪ್ಟ್ ಆದ್ದರಿಂದ ಫಸ್ಟ್ ಬಂದ್ಬಿಟ್ಟು ಲಿಥಿಯಂ ಅಂದರೆ ಏನು ಅನ್ನೋದು ನಾವು ಪ್ರಮೋಷನ್ ಮಾಡೋದಕ್ಕೆ ಶುರು ಮಾಡಿದ್ವಿ, ಎಜುಕೇಟ್ ಮಾಡಿದ್ವಿ. ಲಿಥಿಯಂ ಏನು ಬೆನಿಫಿಟ್ ಸಿಗುತ್ತೆ, ಮತ್ತು ನಾರ್ಮಲ್ ಟ್ರೆಡಿಷ್ನಲ್ ಬ್ಯಾಟ್ರಿಗೂ ನಮ್ಮ ಲಿಥಿಯಂ ಕನ್ವರ್ಟ್ ಆಗ್ತು ಅಂದರೆ ಅವ್ರಿಗೆ ಸಿಗೋವಂಥ ಅಡ್ವಾಂಟೇಜಸ್ಗಳು, ಅವ್ರಿಗೆ ಸಿಗೋವಂಥ ಹೆಲ್ತ್ ಬೆನಿಫಿಟ್ಸು, ಹೆಲ್ತ್ ಹಜಾರ್ಡ್ಸಿಂದ ಅವರಿಗೆ ಪಾರಾಗುವಂಥದ್ದು ಯಾವ ರೀತಿ ಇದೆ ಅಂತ ಹೇಳಿ ಎಜುಕೇಟ್ ಮಾಡಿದ್ವಿ ಫಸ್ಟು ಹಂತದಲ್ಲಿ. ಲೇಟ್ರ್ ಆನ್ ನಾವು ಸಿಗೋದ್ರಿಂದ ಅವ್ರಿಗೆ ಎಷ್ಟು ಥರ ಬಂದ್ಬಿಟ್ಟು ಅವರಿಗೆ ಸೇವಿಂಗ್ಸ್ ಆಗುತ್ತೆ, ನಮ್ಮ ಪ್ರಾಡಕ್ಟ್ ಪರ್ಚೇಸ್ ಮಾಡ್ತು ಅಂತ ಹೇಳಿದ್ರೆ ಎಷ್ಟು ಥರ ಸೇವಿಂಗ್ಸ್ ಆಗುತ್ತೆ, ಮತ್ತು ಏನು ಲಾಂಗ್ ಡ್ಯೂರೇಷನ್ ನಮ್ಮ ಪ್ರಾಡಕ್ಟ್ ಇದೆ. ಸೊ ಆ ಡ್ಯೂರೇಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ನಾವು ಕಸ್ಟಮರ್ಸ್ನ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀವಿ. ಇದೆಲ್ಲ ಆಗಿ ಈಗ 3,000+ ಕಸ್ಟಮರ್ಸು ಆಲ್ ಓವರ್ ಕರ್ನಾಟಕ ನಮ್ಮ ಪ್ರೆಸೆನ್ಸ್ ಕರೆಂಟಾಗಿ ಕಸ್ಟಮರ್ ರನ್ನಿಂಗಲ್ಲಿದೆ. ಇವಾಗ ತಮ್ಮ ಕಂಪನಿಯ ಪ್ರಾಫಿಟ್ ಬಗ್ಗೆ ಮಾತನಾಡೋದಾದರೆ ಇಯರ್ಲಿ ಎಷ್ಟು ಪ್ರಾಡಕ್ಟ್ ಸೇಲ್ ಆಗುತ್ತೆ ತಮಗೆ? ಇಯರ್ಲಿ ನಮ್ಮ ಪ್ರಾಡಕ್ಟ್ಸ್ ಬಂದ್ಬಿಟ್ಟು 1,100 ಸೇಲ್ ಆಗ್ತಿದೆ. ಈ ಇಯರ್ ಲಾಸ್ಟ್ ಫೈನಾನ್ಷಿಯಲ್ ಇಯರಲ್ಲಿ 1,100 ಪ್ರಾಡಕ್ಟ್ಸ್ ನಮ್ಮ ಸೇಲ್ ಆಗಿದೆ. ಆ್ಯಕ್ಚುಲಿ ಏನು ಅಂತ ಹೇಳಿದ್ರೆ ಮಾರ್ಕೆಟಿಂಗ್ ಶುರು ಮಾಡಿ 3 years ಆಗಿದೆ. ಒಂದು 6 months 8 months ಸ್ಟಾರ್ಟಿಂಗಿನ 6 to 8 months ನಮಗೇನಾಗಿತ್ತು ಅಂತ ಹೇಳಿದ್ರೆ ಹೊಸ ಪ್ರಾಡಕ್ಟ್ ಅಂತಿದ್ದ ಅಷ್ಟೊಂದು ಕಸ್ಟಮರ್ಗಳು ಬರೋದಾಗಲಿ ಎನ್ಕ್ವೈರಿ ಜನ್ರೇಟ್ ಆಗೋದು ತುಂಬ ಕಷ್ಟ ಆಗ್ತಿತ್ತು. ಲೇಟ್ರ್ ಆನ್ ನಾವು ಎಜುಕೇಷನ್ ಕೊಟ್ಟು ಏನು ಅಡ್ವಾಂಟೇಜಸ್ ಇದೆ ಅಂತೆಲ್ಲ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಕಸ್ಟಮರ್ಗಳು ಈಗ ಬಂದ್ಬಿಟ್ಟು ಹುಡ್ಕೊಂಡ್ಬಂದು ಡೀಲರ್ ಶಾಪಲ್ಲಿ ನಮ್ಮ ಪ್ರಾಡಕ್ಟ್ನ ಕೇಳೋ ರೀತಿಲಿ ಈಗ ಆಗಿದೆ ಸದ್ಯಕ್ಕೆ. ಇವಾಗ ತಮ್ಮ ಕಸ್ಟಮರ್ಸ್ ತಮ್ಮನ್ನು ರೀಚ್ ಆಗಬೇಕು ಅಂತಾದರೆ ಬೆಂಗಳೂರಿನಲ್ಲಿರುವಂಥ ತಮ್ಮ ಕಂಪ್ನಿಲೇ ರೀಚ್ ಆಗಬೇಕಾ, ಅಥವಾ ತಮ್ಮದೇನಾದರೂ ವೆಬ್ಸೈಟ್ ಇದೆಯಾ, ಆ ಮುಖಾಂತರ ಪರ್ಚೇಸ್ ಮಾಡಬಹುದಾ, ಹೇಗೆ? ನಮ್ಮ ಆನ್ಲೈನ್ ಪ್ರೆಸೆನ್ಸು ಕೂಡ ಇದೆ, ಕಂಪನಿಯ ವೆಬ್ಸೈಟು ಕೂಡ ಇದೆ. ಈವನ್ ನಾವು ಆನ್ಲೈನ್ ಪೋರ್ಟಲ್ಸ್ಗಳೇನಿದೆ ಅದರಲ್ಲೂ ಕೂಡ ನಮ್ಮ ಪ್ರೆಸೆನ್ಸ್ ಇದೆ. ಪ್ಲಸ್ ಫಿಸಿಕಲ್ ಸ್ಟೋರ್ಸು ಕೂಡ ಅವೈಲೇಬಲ್ ಇದೆ ಥ್ರೂ ಔಟ್ ದ ಬೆಂಗಳೂರು, ಥ್ರೂ ಔಟ್ ಕರ್ನಾಟಕ. ತಾವು ಹೇಳೋದಾದರೆ ಅದನ್ನು ಪರ್ಟಿಕ್ಯುಲರ್ಗಿ ಏನು ಹೆಸರು ಇದೆ, ಏನು ಅವ್ರು ಇವಾಗೊಂದು ಗೂಗಲಲ್ಲಿ ಸರ್ಚ್ ಮಾಡಬೇಕು ಅಥವಾ ವೆಬ್ಸೈಟಲ್ಲಿ ಹೋಗಿ ಸರ್ಚ್ ಮಾಡಬೇಕು ಅಂತ ಏನು ಸರ್ಚ್ ಮಾಡಿದ್ರೆ ತಮ್ಮ ಪ್ರಾಡಕ್ಟ್ ಅಲ್ಲಿ ಸಿಗುತ್ತೆ? ಬಸುಕಿ ಲಿಥಿಯಂ ಅಂತ ಅವ್ರು ಸರ್ಚ್ ಮಾಡ್ತು ಅಂತ ಹೇಳಿದ್ರೆ ನಮ್ಮ ಎಲ್ಲ ಥರದ ವೆರೈಟಿ ಆಫ್ ಪ್ರಾಡಕ್ಟ್ಸನ್ನು ಅವರಿಗೆ ಆನ್ಲೈನಲ್ಲಿ ಫೆಸಿಲಿಟಿ ಸಿಗುತ್ತೆ. ಯೂಶ್ವಲಿ ಜನರು ಹೆಂಗೆ ಅಂತಂದರೆ ಕಡಿಮೆಗೆ ಯಾವ್ದು ಸಿಗುತ್ತೆ ಅದನ್ನು ಪರ್ಚೇಸ್ ಮಾಡೋಕ್ಕೆ ಹೋಗ್ತಾರೆ. ಬಟ್ ತಮ್ಮ ಪ್ರಾಡಕ್ಟ್ ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ, ಜನರು ಯಾಕೆ ಅದನ್ನು ಪರ್ಚೇಸ್ ಮಾಡಬೇಕು? ಪ್ರಾಡಕ್ಟ್ ಎಕ್ಸ್ಪೆನ್ಸಿವ್ ಇದೆ, ಹೌದು ನಂಬ್ತೀವಿ. ಬಟ್ ಎಕ್ಸ್ಪೆನ್ಸಿವ್ ಯಾಕಿದೆ ಅನ್ನೋದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಮ್ಮ ಪ್ರಾಡಕ್ಟಿನ ಬ್ಯಾಟ್ರಿ ಡ್ಯೂರೇಷನ್ ಮತ್ತು ಬ್ಯಾಟ್ರಿಯ ಚಾರ್ಜಿಂಗ್ ಟೈಮ್ ಮತ್ತು ನಮ್ಮ ಪ್ರಾಡಕ್ಟಿನ ಕಾಂಪ್ಯಾಕ್ಟ್ ಇನ್ ಸೈಜ್ ಎಲ್ಲ ನಿಮಗೆ ಟ್ರೆಡಿಷನಲ್ ಬ್ಯಾಟ್ರೀಸ್ ಏನೇ ನೋಡ್ತು ಅಂದರೆ ಅದಕ್ಕೊಂದು ಸಪ್ರೇಟ್ ಕ್ಯಾಬಿನೆಟ್ ಮಾಡಬೇಕಾಗತ್ತೆ, ಅದಕ್ಕೊಂದು ಕಾರ್ನರ್ ಸ್ಪೇಸ್ ನೋಡಬೇಕಾಗತ್ತೆ, ಮತ್ತು ಎಕ್ಸ್ಟ್ರಾ ವೈರಿಂಗ್ ನೋಡ್ಕೊಬೇಕಾಗತ್ತೆ. ಈ ಥರ ಎಲ್ಲ ಫೆಸಿಲಿಟೀಸ್ ಟ್ರೆಡಿಷನಲ್ ಬ್ಯಾಟ್ರಿ ಇದೆ. ನಮ್ಮದು ಆ ಪ್ರಾಡಕ್ಟ್ ಯಾವುದೇನು ಅಂತ ಹೇಳಿದ್ರೆ ಕಾಂಪ್ಯಾಕ್ಟ್ ಆಗಿದೆ, ಸ್ಲೀಕ್ ಆಗಿದೆ, ಲೈಟ್ ಇನ್ ವೆಯ್ಟ್. ಈಗ ನಾರ್ಮಲ್ ಆಗಿ ಏನು ಅಂತ ಹೇಳಿದ್ರೆ ತುಂಬ ಜನ ಬಂದ್ಬಿಟ್ಟು ರೆಂಟೆಡ್ ಹೌಸಲ್ಲಿ ಇದ್ದಾಗ ಶಿಫ್ಟ್ ಮಾಡಬೇಕಾದ್ರೆ ಅವ್ರಿಗೆ ಮೇಜರ್ ಟ್ರಬಲೇ ಆಗೋದು ಬಂದ್ಬಿಟ್ಟು ಅದನ್ನು ಅನ್ಇನ್ಸ್ಟಾಲ್ ಮಾಡಿ ಮತ್ತೆ ಇನ್ಸ್ಟಾಲ್ ಮಾಡಬೇಕು ಅಂತ ಹೇಳಿದ್ರೆ ಎಲೆಕ್ಟ್ರಿಷಿಯನ್ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ನಮ್ಮ ಪ್ರಾಡಕ್ಟ್ ಆ ಥರ ಅಲ್ಲ, ಇಟ್ ಈಸ್ ಜಸ್ಟ್ ಪ್ಲಗ್ ಆ್ಯಂಡ್ ಪ್ಲೇ. ಸೊ ಅದರಿಂದ ಕಸ್ಟಮರೇ ಬಂದ್ಬಿಟ್ಟು ಅದನ್ನು ಅನ್ಇನ್ಸ್ಟಾಲ್ ಮಾಡ್ಬೋದು ಮತ್ತು ಇನ್ಸ್ಟಾಲ್ ಮಾಡ್ಬೋದು, ಅಷ್ಟು ಫ್ರೆಂಡ್ಲಿಯಾಗಿ ನಮ್ಮ ಪ್ರಾಡಕ್ಟನಿದೆ. ಸೊ ಮತ್ತು ಲೈಫ್ ಸ್ಪ್ಯಾನ್, ಬ್ಯಾಟ್ರಿಯ ಲೈಫ್ ಸ್ಪ್ಯಾನು ನಿಮಗೆ ಬಂದ್ಬಿಟ್ಟು 8 to 10 years ನಮ್ಮ ಬ್ಯಾಟ್ರಿ ಲೈಫ್ ಸ್ಪ್ಯಾನ್ ಇರೋದ್ರಿಂದ ಪ್ರಾಡಕ್ಟ್ ಒಂದು ಸತಿ ಪರ್ಚೇಸ್ ಮಾಡಿದ್ಮೇಲೆ 10 ವರ್ಷದವರೆಗೂ ಮತ್ತೆ ಇನ್ನೊಂದು ಬ್ಯಾಟ್ರಿ ಅಥವಾ ಇನ್ನೊಂದು UPS ಪರ್ಚೇಸ್ ಮಾಡೋ ನೆಸೆಸಿಟಿನೇ ಬರೋಲ್ಲ. ನಾರ್ಮಲ್ ಬೇರೆ ಬ್ಯಾಟ್ರಿಗಳೆಲ್ಲ ಅಂತ ಹೇಳಿದ್ರೆ ಲೈಫ್ ಸ್ಪ್ಯಾನ್ ಬಂದ್ಬಿಟ್ಟು ಸ್ವಲ್ಪ ಕಮ್ಮಿ ಇರುತ್ತೆ. ನಮ್ಮದು ಬಂದ್ಬಿಟ್ಟು 2% ನಮ್ಮ ಬ್ಯಾಟ್ರಿ ಲೈಫ್ ಇದೆ. ಸೊ ಆದ್ದರಿಂದ ನಮ್ಮ ಪ್ರಾಡಕ್ಟ್ ಸ್ಲೈಟ್ಲಿ ಎಕ್ಸ್ಪೆನ್ಸಿವ್ ಅನಿಸುತ್ತೆ, ಬಟ್ ನಿಮಗೆ ಕ್ಯಾಲ್ಕುಲೇಟ್ ಮಾಡ್ತು ಅಂತ ಹೇಳಿದ್ರೆ ಆ ಮೇಂಟೆನೆನ್ಸಿನ ಕಾಸ್ಟು ಮತ್ತು ಬ್ಯಾಟ್ರಿ ಚೇಂಜಿನ ಕಾಸ್ಟು ಇದನ್ನೆಲ್ಲ ನೀವು ಕ್ಯಾಲ್ಕುಲೇಟ್ ಮಾಡ್ತು ಅಂತ ಹೇಳಿದ್ರೆ ನಮ್ಮ ಪ್ರಾಡಕ್ಟ್ ಇಸ್ ಫಾರ್ ಲೆಸರ್ ದನ್ ದ ನಾರ್ಮಲ್ ಟ್ರೆಡಿಷನಲ್ ಬ್ಯಾಟ್ರಿ ಅಂತ ಹೇಳ್ಬೋದು. ತಾವೇ ಹೇಳಿದ್ರೆ ಫ್ರಾಂಚೈಸಿ ತಾವು ಕೊಡ್ತೀರಾ, ಡೀಲರ್ಶಿಪ್ ತಾವು ಕೊಡ್ತೀರಾ ಅಂತ, ಅದರ ಅಡ್ವಾಂಟೇಜ್ ಬಗ್ಗೆ ಹೇಳೋದಾದರೆ ಅವರಿಗೇನು ಲಾಭ? ಇದು ಡೀಲರ್ಶಿಪ್, ನಮ್ಮ ಫ್ರಾಂಚೈಸಿ ಅಥವಾ ನಮ್ಮ ಡೀಲರ್ಶಿಪ್ ತೊಗೊಳೋದ್ರಿಂದ ಡೀಲರ್ಸ್ಗೆ ಏನು ಅಡ್ವಾಂಟೇಜಸ್ ಅಂತ ಹೇಳಿದ್ರೆ ಮೇಯ್ನ್ಲಿ ಪ್ರಮೋಷನಲ್ಲಿ ನಮ್ಮ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ಗೆ ನಮ್ಮ ಕಡೆಯಿಂದ ಸಪೋರ್ಟ್ ಇರುತ್ತೆ, ಎಂಡ್ ಟು ಎಂಡ್ ಸಪೋರ್ಟ್ ಇರುತ್ತೆ. ಮತ್ತು ಸೇಲ್ಸ್ ಕೂಡ ನಮ್ಮ ಕಡೆ ಸಪೋರ್ಟು ನಾವು ಒಂದು ಪ್ರೆಸೆನ್ಸ್ ಮಾಡ್ತಾ ಇದ್ದೀವಿ. ಈಗ ಯಾವ ಥರ ಅಂತ ಹೇಳಿದ್ರೆ ಈಗ ಡೀಲರ್ಸಿಗೆ ಬಂದುಬಿಟ್ಟು ಸೇಲ್ಸ್ಗೆ ಏನಾದರೂ ಅವ್ರಿಗೆ ಟ್ರಬಲ್ ಆಗ್ತಿದೆ ಅಂತ ಹೇಳಿದ್ರೆ ನಮ್ಮ ಸೇಲ್ಸ್ ಎಕ್ಸಿಕ್ಯೂಟಿವ್ ಅವ್ರ ಪ್ಲೇಸಿಗೆ ಹೋಗಿ ಅದು ಏನಕ್ಕೆ ಅವ್ರಿಗೆ ಟ್ರಬಲ್ ಆಗ್ತಿದೆ, ಇದರಿಂದ ಸೇಲ್ಸ್ ಅವರಿಗೆ ಎನ್ಕ್ವೈರೀಸ್ ಬರ್ತಿಲ್ಲ ಅಂತ ನೋಡಿ ಅದನ್ನು ಪಾಯಿಂಟ್ಔಟ್ ಮಾಡಿ ಅದನ್ನು ಸೇಲ್ಸ್ ಗ್ರೋತ್ ಮಾಡೋದಕ್ಕೆ ಕಂಪನಿ ಸೈಡ್ ಬೈ ಸೈಡ್ ನಿಂತು ಪ್ರತಿಯೊಬ್ಬ ಡೀಲರ್ ಜೊತೆಗೆ ನಾವು ಅದನ್ನು ಸೇಲ್ಸನ್ನು ಅವರಿಗೆ ಇಂಪ್ರೂವ್ಮೆಂಟ್ ಮಾಡಿಕೊಡ್ತೀವಿ. ಸೇಲ್ಸು ಕೂಡ ಕಂಪ್ನಿ ಕಡೆಯಿಂದ ಕೊಡ್ತೀವಿ ಅವರಿಗೆ. ಸೇಲ್ಸ್ ಕಂಪ್ನಿ ಹೆಂಗೆ ಕೊಡುತ್ತೆ ಅಂತ ಹೇಳಿದ್ರೆ ಕಂಪನಿ ಬಂದ್ಬಿಟ್ಟು 365 days ಪ್ರಮೋಷನ್ ಆ್ಯಕ್ಟಿವಿಟೀಸು ಅವೇರ್ನೆಸ್ ಮಾಡ್ತಾ ಇರೋದ್ರಿಂದ ಎನ್ಕ್ವೈರೀಸ್ ಜನ್ರೇಟ್ ಆಗೋದನ್ನು ಕಂಪನಿ ಬಂದ್ಬಿಟ್ಟು ಡೈರೆಕ್ಟಾಗಿ ಆ ಕನ್ಸರ್ನ್ ಲೊಕ್ಯಾಲಿಟಿಯ ನಮ್ಮ ಫ್ರಾಂಚೈಸಿ ಹೋಲ್ಡರ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡಿ ಅವ್ರ ಸೇಲ್ಸ್ ಸಪೋರ್ಟು ಕೂಡ ನಾವು ಮಾಡಿಕೊಡ್ತೀವಿ.
ತಾವು ಡೀಲರ್ಶಿಪ್ ಬಗ್ಗೆ ಹೇಳ್ತಿದ್ರಿ. ಈ ಡೀಲರ್ಶಿಪ್ಗೆ ಏನಾದರೂ ಕಾಂಟ್ರಾಕ್ಟ್ ಅನ್ನುವಂಥದ್ದು ಇದೆಯಾ? ಅಂದರೆ 2 ಇಯರ್ಸ್ಗೆ 3 ಇಯರ್ಸ್ಗೆ ಏನಾದರೂ? ಯಾಕಂದರೆ ಆ ಭಾಗದಲ್ಲಿ ಬೇರೆಯವ್ರು ತಗೋಬೇಕು ಅಂತ ಅಂದ್ಕೊಂಡಿರ್ತಾರೆ, ಇನ್ನೊಬ್ಬರಿಗೆ ತಾವು ಕೊಟ್ಟಾಗಿರುತ್ತೆ. ತಾವೇ ಹೇಳಿದ್ರಿ ಒಬ್ರಿಗೆ ಮಾತ್ರ ನಾವು ಕೊಡೋದು, ಅವ್ರ ಥ್ರೂ ಮಾತ್ರ ನಾವು ಸೇಲ್ ಮಾಡೋದು ಅಂತ. ಸೊ ಅಂಥದ್ದೇನಾದರೂ ಇದೆಯಾ ಕಾಂಟ್ರಾಕ್ಟ್? ಏನಾದರೂ ಕಾಂಟ್ರಾಕ್ಟ್ಸ್ ಇದೆ, ಅದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಕಾಂಟ್ರಾಕ್ಟ್ಸ್ ಇರುತ್ತೆ. ಪ್ಲಸ್ ಟೈಮ್ ಲೈನ್ ಬಂದ್ಬಿಟ್ಟು ಟೆಂಪರವರಿಗೆ ನಾವು 1 ಇಯರ್ ಅಂತ ಕೊಟ್ಟಿರ್ತೀವಿ, ಬಟ್ ಅದು 1 ಇಯರ್ ಅಲ್ಲ, ಅದು ಲೈಫ್ ಟೈಮ್ ಕಾಂಟ್ರಾಕ್ಟ್ ಆಗಿರುತ್ತೆ. ಇಫ್ ಇನ್ ಕೇಸ್ ಅವ್ರಿಗೆ ಬಂದ್ಬಿಟ್ಟು ಅಲ್ಲಿ ಸೇಲ್ಸ್ ಮಾಡೋದಕ್ಕೆ ಆಗ್ತಿಲ್ಲ ಅಥವಾ ಅವ್ರಿಗೆ ಏನಾದರೂ ಪರ್ಸ್ನಲ್ ಏನಾದರೂ ಪ್ರಾಬ್ಲಮ್ ಆಗಿ ಅವರು ಫ್ರಾಂಚೈಸಿ ಬಿಡ್ಕೊಡ್ಬೇಕು ಅಂತ ಏನಾದರೂ ಅವ್ರು ಏನಾದರೂ ಬಯಸ್ತು ಅಂತ ಹೇಳಿದ್ರೆ ಆ ಟೈಮಲ್ಲಿ ಆ ಲೊಕ್ಯಾಲಿಟಿ ನಾವು ಫ್ರಾಂಚೈಸಿನ ಓಪನ್ ಮಾಡ್ತೀವಿ. ಸೊ ಆಗ ಬಂದ್ಬಿಟ್ಟು ಯಾರು ಇಂಟ್ರೆಸ್ಟೆಡ್ ಇರ್ತಾರೋ ಅವರು ನಮ್ಮಲ್ಲಿ ರಿಜಿಸ್ಟರ್ ಮಾಡಿರ್ತಾರೆ. ಸೊ ಅವರಿಗೆ ಬಂದ್ಬಿಟ್ಟು ಫಸ್ಟ್ ಪ್ರಿಯಾರಿಟಿ ಮೇಲೆ ಅವರಿಗೆ ಕಾಲ್ ಮಾಡಿ ಫ್ರಾಂಚೈಸಿನ ಟ್ರಾನ್ಸ್ಫರ್ ಮಾಡೋ ವ್ಯವಸ್ಥೆ ನಾವು ಮಾಡಿಕೊಡ್ತೀವಿ. ಇನ್ ಕೇಸ್ ಇವಾಗ ಡೀಲರ್ ಬೇರೆ ಕಡೆಯವರಾಗಿರ್ತಾರೆ, ಗದಗ ಆ ಕಡೆಯವರು ಯಾರಾದರೂ ಆಗಿರ್ತಾರೆ, ಆ ಡೀಲರ್ ನಿಮ್ಮಿಂದ ತಗೊಂಡಿರುವಂಥ ಪ್ರಾಡಕ್ಟಲ್ಲಿ ಏನಾದರೂ ಸಮಸ್ಯೆ ಕಾಣಿಸ್ಕೊಂಡ್ರೆ ಅದರ ಜವಾಬ್ದಾರಿ ಯಾರ್ದಾಗಿರುತ್ತೆ? ಅದು ಜವಾಬ್ದಾರಿ ಕಂಪನಿ ಕಡೆಯಿಂದ ಇರುತ್ತೆ. ಪ್ರತಿಯೊಂದು ಕಾರ್ನರ್ ಆಫ್ ಕರ್ನಾಟಕದಲ್ಲಿ ನಮ್ಮ ಸರ್ವಿಸ್ ಇಂಜಿನಿಯರ್ಸ್ ಇದ್ದಾರೆ, ಸರ್ವಿಸ್ ಎಕ್ಸಿಕ್ಯೂಟಿವ್ಸ್ ಇದ್ದಾರೆ, ಅವ್ರ ಕಡೆಯಿಂದ ಬಂದ್ಬಿಟ್ಟು ಅದು ರಿಸಾಲ್ವೇಷನ್ ಆಗುತ್ತೆ. ಡೀಲರ್ ಅಥವಾ ನಮ್ಮ ಫ್ರಾಂಚೈಸಿ ಹೋಲ್ಡರ್ ಜಸ್ಟ್ ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡೋದಕ್ಕೆ ಕಸ್ಟಮರ್ ಸಪೋರ್ಟ್ ಮಾಡಿದ್ರೆ ಸಾಕು. ಮಿಕ್ಕಿದ ಕೆಲಸ ಬಂದ್ಬಿಟ್ಟು ನಮ್ಮ ಸರ್ವಿಸ್ ಇಂಜಿನಿಯರ್ಸ್ ಮತ್ತು ಸರ್ವಿಸ್ ಎಕ್ಸಿಕ್ಯೂಟಿವ್ ಆನ್ ಸ್ಪಾಟಿಗೆ ಹೋಗಿ, ಡೀಲರ್ ಇನ್ವಾಲ್ವ್ಮೆಂಟ್ ಇಲ್ದೇ ನಮ್ಮ ಎಕ್ಸಿಕ್ಯೂಟಿವ್ಸ್ ಬಂದ್ಬಿಟ್ಟು ಕಸ್ಟಮರ್ ಪ್ಲೇಸಿಗೆ ಹೋಗಿ ಅದನ್ನು ಸರ್ವಿಸ್ ಮಾಡಿ ರೆಡಿ ಮಾಡಿ ಕೊಡ್ತಾರೆ. ಇನ್ ಕೇಸ್ ಕಸ್ಟಮರ್ ಇವಾಗ ಇವಾಗ ಬೇರೆ ಊರಿನವ್ರಂತಾನೆ ಇಟ್ಕೊಳ್ಳಿ, ಆ ಕಸ್ಟಮರ್ ಡೀಲರ್ನ ಕಾಂಟ್ಯಾಕ್ಟ್ ಮಾಡಬೇಕಾ ಅಥವಾ ಡೈರೆಕ್ಟ್ ಕಂಪನಿನ ಕಾಂಟ್ಯಾಕ್ಟ್ ಮಾಡಬೇಕಾ? ಹೇಗೆ? ಡೈರೆಕ್ಟಾಗಿ ಸರ್ವಿಸ್ ಕಾಂಟ್ಯಾಕ್ಟ್ ನಂಬರ್ ಇದೆ ನಮ್ಮಲ್ಲಿ. ಸೊ ಆ ಸರ್ವಿಸ್ ಕಾಂಟ್ಯಾಕ್ಟ್ ನಂಬರ್ಗೆ ಡೈರೆಕ್ಟಾಗಿ ಕಸ್ಟಮರಿಗೆ ಕಾಲ್ ಮಾಡಿ ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡಬೇಕಾಗತ್ತೆ. ಆ ರಿಜಿಸ್ಟರ್ ಮಾಡಿದ ತಕ್ಷಣ ಅತಿ ವೇಗದಲ್ಲಿ ಬಂದ್ಬಿಟ್ಟು ಅವರು ಕಸ್ಟಮರ್ ಪ್ಲೇಸ್ಗೆ ನಮ್ಮ ಟೆಕ್ನಿಷಿಯನ್ಸ್ ಹೋಗ್ತಾರೆ, ಹೋಗಿ ಅದನ್ನು ಪ್ರಾಬ್ಲಮ್ನ ರಿಸಾಲ್ವ್ ಮಾಡ್ತಾರೆ. ನೀವು ಝೀರೋ ನಾಲೆಜ್ ಇತ್ತು ಅಂತ ಹೇಳಿ ಓಕೆ, ನಾವು ಅದನ್ನು ಎಜುಕೇಟ್ ಮಾಡಿ ಅದನ್ನು ಹೆಂಗೆ ಟೆಕ್ನಿಕಲ್ ಎಜುಕೇಷನ್ಸ್ ಆಗಲಿ ಸೇಲ್ಸ್ ಎಜುಕೇಷನ್ ಆಗಲಿ ಪ್ರತಿಯೊಂದು ಕೂಡ ಮಾಡ್ತೀವಿ. ಆದರೆ ಇದರಲ್ಲಿ ನಾಮಿನಲ್ ಇನ್ವೆಸ್ಟ್ಮೆಂಟ್ ಅಂತೂ ಇದರಲ್ಲಿ ಇದ್ದೇ ಇದೆ. ಬೇಸಿಕ್ ಆಗಿ ಪ್ರಮೋಷನ್ಗೆ ರಿಕ್ವೈರ್ಮೆಂಟ್ ಆಗುವಂಥ ಪ್ರತಿಯೊಂದು ಎಕ್ವಿಪ್ಮೆಂಟ್ಸ್ ಆಗಲಿ ಪ್ರತಿಯೊಂದು ಇನ್ಫಾರ್ಮೇಷನ್ ಆಗಲಿ ಸಪೋರ್ಟ್ ಆಗಲಿ ಕಂಪ್ನಿ ಕಡೆಯಿಂದ ಮಾಡಿಕೊಡುತ್ತೆ. ಯಾವ ರೀತಿ ಅಂದರೆ ಫ್ರಮ್ ದ ಬೋರ್ಡ್, ಕಂಪನಿ ನೇಮ್ ಬೋರ್ಡಿಂದ ಹಿಡಿದು ಡೆಮೋ ಪೀಸ್ ಕೊಡೋದಾಗಲಿ, ಬ್ರ್ಯಾಂಡಿಂಗಿಗೆ ಯಾವ ರೀತಿ ಅವ್ರು ಸೆಟ್ ಮಾಡ್ಕೊಬೇಕು, ಸೇಲ್ಸ್ ಟೀಮ್ ಯಾವ ಥರ ಇರಬೇಕು, ಮತ್ತು ಸೇಲ್ಸ್ ಪ್ಲೇಸ್ ಯಾವ ಥರ ಇರಬೇಕು, ಪ್ರತಿಯೊಂದು ಕೂಡ ಸೆಟಪ್ಪು ಆಗಲಿ, ಅವ್ರಿಗೆ ಸೇಲ್ಸ್ ಟ್ರೈನಿಂಗ್ ಆಗಲಿ ಮತ್ತು ಪ್ರಮೋಷನ್ ಟ್ರೈನಿಂಗ್ ಆಗಲಿ ಪ್ರತಿಯೊಂದು ಕೂಡ ಕಂಪ್ನಿ ಕಡೆಯಿಂದ ಅವ್ರಿಗೆ ಎಜುಕೇಟ್ ಮಾಡಿ ಅದನ್ನು ಫುಲ್ ಸ್ಟೇಕ್ ಅವರು ಇಂಡಿವಿಜುವಲಾಗಿ ಹ್ಯಾಂಡಲ್ ಮಾಡೋ ರೇಂಜ್ವರೆಗೂ ಅವರನ್ನು ಎಜುಕೇಟ್ ಮಾಡಿ ನಾವು ಅವರಿಗೆ ಹೊಸಬ್ರು ಕೂಡ ನಾವು ಆಪರ್ಚುನಿಟಿ ಕೊಡ್ತೀವಿ. ಸ್ಮಾಲ್ ಅಮೌಂಟ್ ಆಫ್ ಇನ್ವೆಸ್ಟ್ಮೆಂಟ್ ಅಂತೂ ರಿಕ್ವೈರ್ಮೆಂಟ್ ಇದೆ, ಬಟ್ ಯಾವುದೇ ಥರದ ಸೆಕ್ಯೂರಿಟಿ ಡೆಪಾಸಿಟ್ಸ್ ನಾವು ಬೇರೆ ಕಂಪ್ನಿಗಳ ಥರ ನಾವು ತೊಗೊಳ್ಳಲ್ಲ. ಸೊ ಅವ್ರು ಏನು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಬಯಸ್ತಾರೋ ಆ ಇನ್ವೆಸ್ಟ್ಮೆಂಟ್ಗೆ ತಕ್ಕನಂಗೆ ಅವ್ರ ಹತ್ರ ಪ್ರಾಡಕ್ಟ್ಸ್ನ ನಾವು ಪ್ಲೇಸ್ಮೆಂಟ್ ಮಾಡ್ತೀವಿ. ಸೆಕ್ಯೂರಿಟಿ ಡೆಪಾಸಿಟ್ಸ್ ಇರಲ್ಲ. ಓಕೆ, ಇನ್ನು ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತನಾಡೋದಾದರೆ ತಮ್ಮ ಕಂಪ್ನಿಯಲ್ಲಿ ಎಷ್ಟು ಜನ ವರ್ಕ್ ಮಾಡ್ತಿದ್ದಾರೆ, ಜೊತೆಗೆ ಬೇರೆಯವರಿಗೆ ವರ್ಕ್ ಮಾಡುವಂಥ ಅಪಾರ್ಚುನಿಟಿ ತಮ್ಮ ಕಂಪ್ನಿಯಲ್ಲಿ ಇದೆಯಾ, ಹೇಗೆ? ಸೊ ಕರೆಂಟಾಗಿ ನಮ್ಮ ಕಂಪ್ನಿಲಿ 45 to 60 ಎಂಪ್ಲಾಯೀಸ್ ಕರೆಂಟಾಗಿ ಇದ್ದಾರೆ. ಬಟ್ ಸೇಲ್ಸ್ ಟೀಮಿಗೆ ಬಂದ್ಬಿಟ್ಟು ಇನ್ನೂ ಎಂಪ್ಲಾಯ್ಮೆಂಟ್ಸ್ ನಾವು ನೋಡ್ತಾ ಇದ್ದೀವಿ. ಇನ್ನೂ ಒಂದು 20 ಮೆಂಬರ್ಸ್ ಸೇಲ್ಸ್ ಟೀಮಿಗೆ ನಾವು ಎನ್ಕ್ವೈರಿಲಿ ಇದ್ದೀವಿ, ಸರ್ಚ್ ಮಾಡ್ತಾ ಇದ್ದೀವಿ, ಎನ್ಕ್ವೈರೀಸ್ಗಳಿದೆ. ಮತ್ತು ಒಂದು 10 ನಂಬರ್ ಸರ್ವಿಸ್ ಟೆಕ್ನಿಷಿಯನ್ಸ್ನ ಕೂಡ ನಾವು ಹೈಯರ್ ಮಾಡೋದಕ್ಕೆ ಪ್ರಯತ್ನದಲ್ಲಿ ಇದ್ದೀವಿ. ಕ್ವಾಲಿಫಿಕೇಷನ್ ಏನಾದರೂ ರಿಕ್ವೈರ್ ಇದೆಯಾ, ಹೇಗೆ? ಸರ್ವಿಸ್ ಟೀಮಲ್ಲಿ ಬರಬೇಕು ಅಂದರೆ ಮಿನಿಮಮ್ ಎಲೆಕ್ಟ್ರಿಕಲ್ ನಾಲೆಜ್ ಇರೋಂಥ ITI ಹೋಲ್ಡರ್ ಅಥವಾ ಡಿಪ್ಲೊಮಾ ಹೋಲ್ಡರ್ ಇತ್ತು ಅಂತ ಹೇಳಿದ್ರೆ ಸಾಕು. ಸೇಲ್ಸ್ಗೆ ಅಂತ ಹೇಳ್ತು ಅಂತ ಹೇಳಿದ್ರೆ ಮಿನಿಮಮ್ ಕಮ್ಯುನಿಕೇಷನ್ ಸ್ಕಿಲ್ಲು ಮತ್ತು ಬೇಸಿಕ್ ಎಜುಕೇಷನ್ ಲೈಕ್ ಡಿಗ್ರಿನೋ ಅಥವಾ PUC ಆಗಿತ್ತು ಕೂಡ ನಾವು ಅವ್ರನ್ನ ತೊಗೊಳ್ತೇವೆ. ತಮ್ಮ ಕಸ್ಟಮರ್ ಬಗ್ಗೆ ಅಂದರೆ ಯಾವ ಕಸ್ಟಮರ್ ಮೇಲೆ ತಾವು ಜಾಸ್ತಿ ಫೋಕಸ್ ಮಾಡ್ತೀರಾ? ಕಸ್ಟಮರ್ ಬಗ್ಗೆ ಹೇಳೋದಾದರೆ ಕಸ್ಟಮರ್ ಫೋಕಸ್ ಅಂತ ಹೇಳಿದ್ರೆ ನಮ್ಮದು ಪ್ಯೂರ್ಲಿ ಕಂಪನಿ ಬಂದ್ಬಿಟ್ಟು ಡೊಮೆಸ್ಟಿಕ್ ಓರಿಯೆಂಟೆಡ್ ಆಗಿ ನಮ್ಮ ಕಂಪನಿ ನಾವು ಇದನ್ನು ಮಾಡ್ತಾ ಇದ್ದೀವಿ. ಸೊ ನಮ್ಮ ಡೊಮೆಸ್ಟಿಕ್ ಕಸ್ಟಮರ್ಸ್ ಆಗ್ತಾರೆ. ಬೇಸಿಕ್ ಆಗಿ ಏನು ಅಂತ ಹೇಳಿದ್ರೆ ಈ ಕಾಂಪ್ಯಾಕ್ಟ್ ಹೌಸಸಲ್ಲಿ ಇರ್ತಾರೆ. ಅವ್ರಿಗೇನು ಅಂತ ಹೇಳಿದ್ರೆ UPS ತೊಗೊಳ್ಳೋ ರಿಕ್ವೈರ್ಮೆಂಟ್ ಇರುತ್ತೆ, ಬಟ್ ಸ್ಪೇಸ್ ಇಲ್ದಿರೋದ್ರಿಂದ ಅವ್ರು ಯೋಚನೆ ಮಾಡ್ತಿರ್ತಾರೆ. ಅಂಥವ್ರಿಗೆ ಬಂದ್ಬಿಟ್ಟು ನಮ್ಮ ಪ್ರಾಡಕ್ಟ್ ಸೂಟೇಬಲ್ ಪ್ರಾಡಕ್ಟ್ ಆಗುತ್ತೆ. ಬಿಕಾಸ್ ನಮ್ಮದು ಪ್ಲಗ್ ಆ್ಯಂಡ್ ಪ್ಲೇ ಆಗಿರುತ್ತೆ ಮತ್ತು ವಾಲ್ ಮೌಂಟಿಂಗ್ ಇರುತ್ತೆ. ಸ್ಪೆಸಿಫಿಕ್ ಝೋನಲ್ಲಿ ಅವರಿಗೆ ಒಂದು ಸ್ಪೇಸ್ ಬೇಕು ಆ ಥರ ರಿಕ್ವೈರ್ಮೆಂಟ್ ಇರಲ್ಲ. ಮೇಜರ್ಲಿ ಏನು ಅಂತ ಹೇಳ್ತು ಅಂತ ಹೇಳಿ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಏನು ಇಶ್ಯೂ ಇರುತ್ತೆ ಅಂತ ಹೇಳಿದ್ರೆ ಅವರು ಬಂದ್ಬಿಟ್ಟು ಇಯರ್ ವೈಸು 2 years ಒನ್ಸ್ ಅವರು ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಆ ಟ್ರಾನ್ಸ್ಫರೇಷನ್ ಟೈಮಲ್ಲಿ ಬಂದ್ಬಿಟ್ಟು ಅವರಿಗೆ ಆ ಹ್ಯೂಜ್ ವೆಯ್ಟಿನ ಪ್ರಾಡಕ್ಟ್ಸ್ನ ಟ್ರಾನ್ಸ್ಪೋರ್ಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅಂಥವ್ರಿಗೆ ನಮ್ಮ ಪ್ರಾಡಕ್ಟ್ ಇಸ್ ಲೈಟ್ ಇನ್ ವೆಯ್ಟ್ ಇರುತ್ತೆ. ಇಂಡಿವಿಜುವಲಾಗಿ ಒಬ್ಬರು ಸಿಂಗಲ್ ಪರ್ಸನ್ ಕ್ಯಾರಿ ಮಾಡೋವಂಥ ನಮ್ಮ ಪ್ರಾಡಕ್ಟ್ ಆದ್ದರಿಂದ ಅಂಥವ್ರು ಬಂದ್ಬಿಟ್ಟು ನಮ್ಮ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡ್ತಾರೆ. ಸೊ ಬೇಸಿಕಲಿ ಟ್ರಾನ್ಸ್ಫರು ಆಗಲಿ ಗೌರ್ಮೆಂಟ್ ಎಂಪ್ಲಾಯೀಸಲ್ಲಿರುವಂಥ ಟ್ರಾನ್ಸ್ಫರ್ ಇಶ್ಯೂಸ್ ಇರುತ್ತೆ, ಬ್ಯಾಂಕ್ ಎಂಪ್ಲಾಯೀಸ್ ಇರ್ತಾರೆ, ಅವರು ಕೂಡ ಬಂದ್ಬಿಟ್ಟು ಟ್ರಾನ್ಸ್ಫರ್ಸ್ ಇರುತ್ತೆ. ಅಂಥ ಕಸ್ಟಮರ್ಗಳಿಗೆ ನಮ್ಮ ಪ್ರಾಡಕ್ಟು ಸೂಟೇಬಲ್ ಪ್ರಾಡಕ್ಟ್ ಆಗಿರುತ್ತೆ. ಸೊ ಕರೆಂಟಾಗಿ ನಾವು ಇನ್ನೂ ಡೀಲರ್ಸ್ ರಿಕ್ವೈರ್ಮೆಂಟ್ ಇದೆ ಮತ್ತು ಡಿಸ್ಟ್ರಿಬ್ಯೂಟರ್ ರಿಕ್ವೈರ್ಮೆಂಟ್ಸ್ ಇದೆ.
ಎಲ್ಲ ಯಾರ್ಯಾರು ಡೀಲರ್ಶಿಪ್ಪನ್ನು ಶುರು ಮಾಡಬೇಕು ಅಥವಾ ಹೊಸದಾಗಿ ಬಿಸ್ನೆಸ್ ಶುರು ಮಾಡಬೇಕು, ಬಿಸ್ನೆಸ್ ಐಡಿಯಾಸ್ ಬೇಕು ಅಂತ ಹೇಳಿದ್ರೆ ನಮ್ಮ ಕಂಪ್ನಿನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಡೀಲರ್ಸು ಮತ್ತು ಡಿಸ್ಟ್ರಿಬ್ಯೂಷನಿಗೆ ಓಪನಿಂಗ್ ಇದೆ. ಇಂಟ್ರೆಸ್ಟೆಡ್ ಇದ್ದವರು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸರ್. ಬಾಸುಕಿ ಲಿಥಿಯಂ UPS ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದರೆ, ಸ್ಪೆಷಲಿ ಮಾರ್ಕೆಟಿಂಗ್ ಬಗ್ಗೆ ತಾವೆಲ್ಲ ಮಾಹಿತಿ ನೀಡಿದರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ.